ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಒಂದು ದಿವ್ಯ ಔಷಧಿ ಗುಣಗಳುಳ್ಳ ಹಾಗೂ ಅತ್ಯಧಿಕ ಪೋಷಕಾಂಶದಿಂದ ಕೂಡಿರುವ ಒಂದು ನಿಮಗೆಲ್ಲರಿಗೂ ಪರಿಚಯ ಇರುವಂಥ ಒಂದು ಸೊಪ್ಪಿನಿಂದ ಮಾಡುವಂಥ ಒಂದು ರೈಸ್ ಬಾತ್ನ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಅದು ಪಾಲಕ್ ರೈಸ್ ಬಾತ್ ಅಂತ ಹೇಳಿ, ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಈ ಪಾಲಕ್ ಸೊಪ್ಪಿಂದ ನಮ್ಗೆ ಏನೇನು ಅನುಕೂಲ ಇದೆ ಅಂತಂದರೆ ರಕ್ತಹೀನತೆ, ನರ ದೌರ್ಬಲ್ಯ, ಕೈಕಾಲು ಸೆಳೆತ, ಸ್ಕಿನ್ ಚೆನ್ನಾಗಿರೋದಕ್ಕೆ ಮತ್ತು ಮಸಲ್ ಕ್ಯಾಚ್ಗೆ ಎಲ್ಲ ಯೂಸ್ ಆಗುತ್ತೆ. ಹಾಗೂ ಕ್ಯಾನ್ಸರ್ನ ಕೊಲ್ಲಬಲ್ಲ ಅಂತ ದಿವ್ಯ ಔಷಧಿ ಗುಣವೂ ಇದೆ. ಬನ್ನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಗರಂ ಮಸಾಲ ಪೌಡರು, ಅರಿಶಿನ, ಲವಂಗ, ಚಕ್ಕೆ, ಮೊಗ್ಗು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಒಂದು ಬಟ್ಲು ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ರಾತ್ರಿ ನೆನೆಸಿಟ್ಕೊಂಡಿದ್ರೆ ಅದೇ ಆಗುತ್ತೆ. ಅದಕ್ಕೆ ಬೇಕಂದರೆ ಒಂದು ಬಟ್ಲು ಕಾಯಿ ತುರಿ ಬೇಕಾದರೆ ಹಾಕೋಬೋದು, ಆಪ್ಷನಲ್ಲು. ಉಪ್ಪು, ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಇಷ್ಟೆಲ್ಲ ಸಾಮಗ್ರಿ ಬೇಕು. ನೋಡಿ, ಈಗ ಮೊದಲಿಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀವಿ. ಹಚ್ಚಿಟ್ಕೊಂಡ ನಂತರ ನಿಮ್ಗೆ ಯಾವ ಪಾತ್ರೆ ಬೇಕು ನೋಡಿ, ಕುಕ್ಕರು. ನಾವು ಒಂದು 5-6 ಜನ ಇದ್ವಿ ಇವತ್ತು, ಅದಕ್ಕಾಗಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಕುಕ್ಕರ್ನ ಒಲೆ ಮೇಲೆ ಇಟ್ಟು ಸ್ಟವ್ ಅಂಟಿಸ್ಕೊಳ್ಳಿ. ಸ್ಟವ್ ಅಂಟಿಸ್ಕೊಂಡ ನಂತರ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಡ್ರಿ. ನಾವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಇದು ಎಣ್ಣೆ ಸ್ವಲ್ಪ ಕಡಿಮೆ ಆದ್ರೂ ನಡೆಯುತ್ತೆ. ಹಂಗಾಗಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನನ್ನ ಜೊತೆಗೆ ಹೆಲ್ಪ್ ಮಾಡ್ತಾ ಇರೋದು ಜೊತೆಯಲ್ಲಿ ನನ್ನ ಅಳಿಯ, ನನ್ನ ಮಗಳು, ಯಜಮಾನರು. ಅವರು ಈ ಥರ ತಿಂಡಿನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಇವತ್ತು ಈ ತಿಂಡಿಗೆ ನನ್ನ ಜೊತೆ ಅವರು ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಅವರೇ ಮಾಡಿರೋದು, ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಹಂಗಾಗಿ ನೋಡಿ, ಮೊದಲು ಎಣ್ಣೆಗೆ ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ಹಾಕ್ಕೊಂಡಾಯಿತು. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರು. ಜೀರಿಗೆ ಹಾಕಿದ ನಂತರ ನೋಡಿ, ಜೀರಿಗೆ ಸಾಸಿವೆ 2 ಹಾಕಿದ್ದಾಯಿತು. ಆಮೇಲೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಂತರ ನೋಡಿ, ಎಲ್ಲ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿರೋದು. ಹಾಗಾಗಿ ಅದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಅದಕ್ಕೆ ಮೆಣಸಿನ್ಕಾಯಿ ಇತ್ತಲ್ಲ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 4-5 ಮೆಣಸಿನ್ಕಾಯಿ. ಇಲ್ಲಿ ನಮ್ಮ ಮನೇಲಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದೆ, ಹಸಿರು ಮೆಣಸಿನ್ಕಾಯಿ. ಅದನ್ನು ಜಜ್ಜಿ ಹಾಕ್ಕೋಬೇಕು. ಜಜ್ಜಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ಈಗ ಶುಂಠಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿನ ಒಟ್ಟಿಗೆ ಹಾಕ್ತಾ ಇಲ್ಲ ಇಲ್ಲಿ. ಇದು ಶುಂಠಿ ಪೇಸ್ಟ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಶುಂಠಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಸ್ವಲ್ಪ ಶುಂಠಿದು ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಅದಕ್ಕೆ ನೋಡಿ, ಇವಾಗ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿತ್ತಲ್ಲ ಅದನ್ನು ಅರ್ಧಂಬರ್ಧ ಸ್ವಲ್ಪ ಜಜ್ಕೊಂಡಿರೋದು, ಪೂರ್ತಿ ಜಜ್ಜಿಲ್ಲ, ಅರ್ಧಂಬರ್ಧ ಜಜ್ಜಿರೋದು, ಬಾಯಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ. ಅದು ಚೆನ್ನಾಗಿರುತ್ತೆ ಅಂತ, ಇದು ಅವ್ರ ಟೇಸ್ಟು, ಹೇಗೆ ಬರುತ್ತೆ ಅಂತ ನೋಡೋಣ. ಹಾಗಾಗಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಜಿ ಹಾಕಿದ್ದಾಯಿತು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಯಾಕೆ ಈಗ ಹಾಕ್ತಾ ಇರೋದು ಅಂದರೆ, ಎಣ್ಣೆಲೆ ಹಾಕಿದ್ರೆ ಅದು ಸುತ್ತಮುತ್ತ ಎಲ್ಲ ಸಿಡಿಯತ್ತಲ್ವ, ಹಸಿ ಕರಿಬೇವಾಗಿರೋದ್ರಿಂದ. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಹಾಕಿದ್ರೆ ಅಷ್ಟೊಂದು ಸಿಡಿಯಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಹಾಕಿರೋದು. ನಂತರ ಕರಿಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನೋಡಿ 2 ಒಣಮೆಣಸಿನ್ಕಾಯಿನೂ ಹಾಕ್ತಾಯಿದ್ದಾರೆ. ಒಣಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ಕೊಳ್ಳಾಯಿತು. ನಂತರ ಇದಕ್ಕೆ ಹಚ್ಚಿಟ್ಟಿತ್ತಲ್ಲ, ತೊಳೆದುಬಿಟ್ಟು ಸಣ್ಣದಾಗಿ ಹಚ್ಚಿಟ್ಟಿದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆದ ನಂತರ ನೆನೆಸಿಟ್ಟಿತ್ತಲ್ಲ ಬಟಾಣಿನೂ ಹಾಕ್ಕೊಂಡು ಅದನ್ನು ಒಟ್ಟಿಗೆ ಕೊತ್ತಂಬರಿ ಮತ್ತು ಬಟಾಣಿ ಎರಡನ್ನೂ ಸೇರಿಸಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಬಟಾಣಿ ಸ್ವಲ್ಪ ಹಸಿ ಇರುತ್ತಲ್ವ, ಹಸಿದು ಸ್ವಲ್ಪ ಎಣ್ಣೆಲಿ ಮೊಗ್ಗೋ ಥರ ಆದರೆ ಸಾಕಾಗುತ್ತೆ. ನಂತರ ಇದು ಮೇಯ್ನು, ನಾವು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ, ಆ ಪಾಲಕ್ ಸೊಪ್ಪನ್ನ ಹಾಕ್ತಾಯಿರೋದು.
ಪಾಲಕ್ ಸೊಪ್ಪನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹೊತ್ತಾದಮೇಲೆ ಫ್ರೈ ಆದ ನಂತರ ಸ್ವಲ್ಪ ಘಮ ಘಮ ಸ್ಮೆಲ್ ಬರೋಂಗಾಗತ್ತೆ. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆದ ನಂತರ ಇದಕ್ಕೀಗ ನಾವೇನು ಮಾಡ್ಕೋಬೇಕು ಅಂತಂದರೆ, ನೋಡಿ ಈ ಥರ ಎಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚ ಗರಂ ಮಸಾಲ ಪೌಡರು. ಅದಾದ ನಂತರ ಇದು ಬರೀ ಧನಿಯಾ ಪೌಡರ್, ಅದು ಒಂದು 3/4 ಚಮಚದಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಚಮಚದಷ್ಟು ಅರಿಶಿನ. ನಂತರ ಅರಿಶಿನ ಆದ ನಂತರ ನೋಡಿ ಅದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದೆಯಲ್ಲ, ಅದು ಸಾಕಾಗಲಿಲ್ಲ ಅಂತ ಅಂದ ಪಕ್ಷಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಬೋದು. ಇದೇ ಸಾಕಾಗತ್ತೆ ಖಾರ ಅನ್ನೋ ಉದ್ದೇಶಕ್ಕೆ ಇದೇ ಸಾಕು. ಇದು ಆಪ್ಷನಲ್ಲು. ತೆಂಗಿನಕಾಯಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಅದನ್ನು ಸ್ಕಿಪ್ಪು ಮಾಡ್ಬೋದು. ಇಲ್ಲ ಅದನ್ನು ರುಬ್ಬಿಟ್ಟು ಹಾಲನ್ನೂ ಹಾಕ್ಬೋದು, ಕಾಯಿ ಹಾಲನ್ನ, ಅದು ಚೆನ್ನಾಗಿರುತ್ತೆ. ಇದು ಹಸಿ ಕಾಯೇ ಹಾಕ್ತಾ ಇರೋದ್ರಿಂದ ಈ ಥರ ಇದೆ. ಇದು ನಿಮಗೆ ಬೇಕಂದರೆ ಆಪ್ಷನಲ್ ಅದು. ಮತ್ತು ಇದಕ್ಕೆ ಒಂದು 5-6 ಗೋಡಂಬಿ ಹಾಕ್ತಾಯಿದ್ದೀವಿ, ರುಚಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು. ನಂತರ ಅದು ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ, ಒಂದು ಅಳತೆ ಅಕ್ಕಿಗೆ ಅದರ 2ರಷ್ಟು ನೀರನ್ನ ಹಾಕಬೇಕಾಗುತ್ತೆ. ಅದನ್ನು ಅಕ್ಕಿನ ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಇದೇನು ಸ್ಪೆಷಲ್ ಅಕ್ಕಿ ಏನಲ್ಲ, ಮಾಮೂಲಿ ಹಂಸನೇ. ನಾವೇನು ಇದಕ್ಕೆ ಇಂಥದ್ದೇ ಅಂತ ಏನು ಹಾಕ್ತಾಯಿಲ್ಲ. ಹಾಗಾಗಿ ಇದನ್ನು ತೊಳೆದ್ಬಿಟ್ಟು, ತುಂಬ ಜಾಸ್ತಿ ಹೊತ್ತೇನು ನೆನೆಸಿಲ್ಲ. ತುಂಬ ಜಾಸ್ತಿ ನೆನೆಸ್ಬಿಟ್ರೆ ಎಲ್ಲ ಪುಡಿ ನುಚ್ಚಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಅಕ್ಕಿನ ಜಾಸ್ತಿ ಹೊತ್ತು ನೆನೆಸಿಲ್ಲ. ತೊಳೆದ್ಬಿಟ್ಟು ನೀರು ಬಸ್ದು ಅದನ್ನೇ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು. ನಂತರ ಎಷ್ಟು ಅಕ್ಕಿ ಹಾಕಿರ್ತೀವೋ ಅದರ 2ರಷ್ಟು ನೀರನ್ನ ಹಾಕಬೇಕು. ಇದಕ್ಕೆ ನೀರು ಹಾಕಿ ಅದು ಸ್ವಲ್ಪ ಕುದಿ ಬರೋವರೆಗೂ ಇದ್ದು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದು ಸ್ವಲ್ಪ ಕುದಿ ಬರೋಂಗೆ ಆಗಬೇಕು. ನೋಡಿ ಈ ಥರ ಒಂದು ಕುದಿ ಬರೋಂಗಾದರೆ ತಳ ಹಿಡಿಯಲ್ಲ. ಆಗ ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಸರಿಯಾಗಿದೆಯಾ ಅಂತ ರುಚಿ ಬೇಕಾದರೂ ನೋಡ್ಕೋಬೋದು. ನೋಡಿ ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನು ಕುದಿ ಬಂದಮೇಲೆ ಕುಕ್ಕರ್ನ ಬಾಯಿ ಮುಚ್ಚಿ ಅದು 1 ತಪ್ಪ 2 ಕೂಗೋದಕ್ಕೆ ನೋಡಿ ಈ ಥರ. ಅದು ಬಿಸಿ ಇರೋದ್ರಿಂದ ಒಂದೇ ಸಲ ಮುಚ್ಚೋಕ್ಕಾಗಲ್ಲ. ಹಾಗಾಗಿ ಮೇಲ್ಗಡೆ ವಿಸಿಲ್ ತೆಗೆದುಬಿಟ್ಟು ಮುಚ್ಚಿದ್ರೆ ಪೂರ್ತಿಯಾಗಿ ಕ್ಲೋಸ್ ಆಗುತ್ತೆ. ಹಂಗಾಗಿ ಇದನ್ನು ಅದಕ್ಕೆ ವಿಸಿಲ್ ಹಾಕಿ 1 ತಪ್ಪ 2 ಕುಕ್ಕರ್ ಕೂಗಿಸಿ ಅದು ಆರೋದಕ್ಕೆ ಬಿಡಿ. ಆರಿದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಮಾಡಿದ್ರೆ ನೋಡಿ ಈ ಥರ ರೆಡಿಯಾಗಿದೆ ನಮ್ಮ ಘಮ ಘಮ ಅನ್ನೋ ಪಾಲಕ್ ರೈಸ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನೋಡಿ ಈಗ ಎಷ್ಟು ಉದುರಾಗಿ, ಇದು ಮಾಮೂಲಿ ಅಕ್ಕಿ ಹಾಕಿದ್ರೂ ಎಷ್ಟು ಉದುರಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಈ ತಿಂಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.